ಯಾರ್ಯಾರೇನು ತನ್ನ ಗೊತ್ತು ನಿಯತ್ತಿಗೆ ಬೆಲೆ ಕಡಿಮೆ ಯಾವತ್ತು ಬಗ್ಗುರು ಬಕೆಟ್ ಹಿಡು ಹತ್ತು ಎರಡೆರಡು ಮುಖ ಅಸಲಿ ಎತ್ತು ಇದ್ದಿದ್ದಂಗೆಳೋ ಒಂದಿಗೇನೋ ನನ್ನದು ಅದೇ ಕೊನೆಗಲ್ಲ ಅದೇ ಭಾಗ ಒಂದು ನಾನು ಹೇಳಿದ್ದೆ ನಾನೇ ಮುಂದೆ ಬಂದು ಹತ್ತುಕೊಂಡು ಹೊಡೆದಿದ್ದು ಫೆಬ್ರವರಿ 1 ನನಗಿರೋ ತಲೆ ನವೇನು ಅನ್ನೊಂದು ನಿಮ್ಮನ್ನ ಕೇಳಿ ತನ್ನ ಬೋಳಿಂದ ಅಂದೊಂದು ಬೇಕಿಲ್ಲ ಅಂತಿರ ಯಾವೊಂದು ಯಾವೊಂದು ಟೋಲ್ಗಳಿಂದ ಹಾಳಾಗಿತ್ತು ಮೂರ್ನಿಂಗು ಹಂಗೆ ಉಣಗಿತ್ತು ಬಾಯಿ ಮಾಡಿಕೊಂಡ್ರೆ ಕಾಫಿ ಬಿಟ್ಟ ಸಂಗೀತದಲ್ಲಿರತ್ತೇಳಿ ಸ್ವರ ಕಂದ ಗೊತ್ತಿಲ್ಲದಿದ್ದರು ಮ್ಯೂಸಿಕ್ ಆಗಿ ಗಂಧ. ಹಲೋ ಗರುಡರಾಜ್, ಇದೇನು ನನಗಿಂತ ಮುಂಚೆಯೇ ಇಲ್ಲಿಗೆ ಬಂದು ಯಾವುದೋ ಹೊಸ ಹಕ್ಕಿಯ ರೆಕ್ಕೆಯನ್ನ ಕತ್ತರಿಸುವ ಸ್ಕೆಚ್ ಹಾಕಿದಂತೆ ಕಾಣ್ತಾ ಇದೆಯಲ್ಲ? ಅಂದರೆ ನನ್ನ ಗಂಡಿಗೆ ಹಾಕಿರೋ ರೆಕ್ಕೆ ಕತ್ತರಿಸೋದು ಸುಲಭ ಅಂದುಕೊಂಡಿದೆಯ ರೂಪ? ಛೇ ಮಾತಿಗೆ ಹೇಳಿದೆ ಅಷ್ಟೇ. ಅದೆಲ್ಲ ಹಾಗಿರ್ಲಿ, ನನ್ನನ್ನ ಅರ್ಜೆಂಟ್ ಆಗಿ ಬರ ಹೇಳಿಸಿದ ಕಾರಣ ಏನು ಅಂತ ನಾನು ತಿಳ್ಕೋಬಹುದು ತಾನೇ? ರೂಪ, ನನ್ನ ನಿನ್ನ ಭೇಟಿಯಲ್ಲಿ ಒಂದು ವಚನ ಬಿಟ್ಟಿದ್ದೆ, ನೆನಪಿದೆಯಾ? ನೆನಪಿದೆ. ಆದ್ರೆ ಆ ವಚನವನ್ನ ನೀವು ಹೀಗೇಕೆ ನೆನಪು ಮಾಡ್ಕೊಂಡ್ರಿ? ನಾನೊಂದು ಹೇಳಿದ ಸನ್ನಿವೇಶ ಹಿಂದೆ ನಡೆಸಿಕೊಡುವ ಸಮಯ ಬಂದಿದೆ ರೂಪ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ರೂಪ, ಆ ಕಾಲೇಜಿನ ದಿನಗಳಿಂದ ನನ್ನ ಪ್ರೀತಿ ಚೆಂದು ಬೆನ್ನತ್ತಿರುವ ಆ ಸಂದೇಶನಿಗೆ ನೀನು ಗ್ರೀನ್ ಸಿಗ್ನಲ್ ಕೊಡಬೇಕು ರೂಪ. ಗರುಡರಾಜ್, ಏನು ಮಾತನಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡಿ ಇಲ್ಲ ನಾಳೆ ನಿಮ್ಮನ್ನ ಮದುವೆ ಆಗ್ಬೇಕಾಗಿರೋ ನಾನು ಹೋಗಿ ಆ ಸಂದೇಶನಿಗೆ ಪ್ರೀತಿ ಪ್ರೇಮದ ಸಿಗ್ನಲ್ ಅನ್ನ ಕೊಡ್ಬೇಕಾ? ಹೌದು ರೂಪ, ನನ್ನ ಸೇಡಿನಂತೆ ವ್ಯಾಪ್ನಾಗ ಬಲಿ ಪಡೆಯುವ ಪೃಥ್ವಿರಾಜನಿಗೆ ಪ್ರವೇಶ ಮಾಡಬೇಕು ಅಂದರೆ ಆ ಸಂದೇಶದ ಅವಶ್ಯಕತೆ ನನಗಿದೆ ರೂಪ. ನೀವು ಮಾತಾಡ್ತಿರುವ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಈ ಗರುಡು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ರೂಪ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವ ಉಪಾಯ ನನ್ನಲ್ಲಿದೆ. ಕೊಂಡೆ ಮಂಡೆ ಎಲ್ಲಿದೆ ಕೊಂಡೆ ಎಂಬುದು ಕನಕನ ಕಿಂಡಿ ಎಲ್ಲ ದೇವರ ಮುಂದಿರುವ ಉಂಡಿ ಎಲ್ಲ ಬಕಾಸುರ ಬೇಡಿದ ಪಕ್ಷ ಬೋಯರ ಬಂಡ ಎಲ್ಲ ಆ ಕೊಂಡೆ ಎಂಬ ಕಿಂಡಿ ತರಲು ಇವರ ಮುಂದೆ ಬೇಕಿಲ್ಲ ಸುಗಮಣ ಸಂಘವು ಸಾಗಲ್ಲ. ಈ ಗಂಡಸ್ತನವೆಂಬ 7 ಅಂತಸ್ತಿನ ಶಾಖ ಶೋಕಿದರೆ ನನ್ನದೆಲ್ಲ ಹಿಂದೆ ರೂಪ. ಕಮಾನ್, ಐ ಲವ್ ಯು. ಬಿಡಲಿಲ್ಲ
ರೂಪ, ನನ್ನ ಮದುವೆಯನ್ನು ಬಿಡಿತ ಕೂಡ ಬಂದಿದ್ದೆ. ಪ್ರಾರಂಭಿಸಲು ನಿನ್ನ ಪ್ರೇಮದ ನಟನೆಯನ್ನು. ಬನ್ನಿ ಸಂದೇಶ್, ಹೇಗೆ ಬರೋದಕ್ಕೆ ಯಾಕಿಷ್ಟೊಂದು ತಡವಾಗಿ ಬಂದ್ರಿ? ಇದೇನು ರೂಪ, ಇಂದು ನನ್ನ ಬಗ್ಗೆ ಇಷ್ಟೊಂದು ವಿಚಾರ ಮಾಡುತ್ತಿರುವೆ? ಹೌದು, ನಿಮ್ಮ ಹತ್ರ ನಾನೀಗ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕು. ನನ್ನಲ್ಲಿ ಮುಖ್ಯವಾದ ವಿಚಾರವೇ? ಅದೇನು ರೂಪ? ನಾನಾಗಿಯೇ ಮಾತನಾಡಿಸಲು ಬಂದಾಗ ಮುಖ ತಿರುಗಿಸಿಕೊಂಡ ಹೋದ ನೀನು ಇಂದು ನನ್ನ ಬಳಿ ಮಾತನಾಡುವುದಕ್ಕಾಗಿ ಕಾಯುತ್ತಾ ನಿಂತಿರುವೆ. ಹೌದು ಸಂದೇಶ್, ಇಷ್ಟೇ ಆಗಲಿ ನಾನೊಂದು ಹೆಣ್ಣು. ಮುಂದಿನ ಆಲೋಚನೆಗಳ ಬಗ್ಗೆ ನಿರ್ಧಾರ ಮಾಡೋದಕ್ಕೆ, ಇಷ್ಟು ದಿನ ಪ್ರೀತಿಯ ಬಗ್ಗೆ, ಅದು ನಿಮ್ಮ ಪ್ರೀತಿಯ ಬಗ್ಗೆ ಹೇಳೋದಕ್ಕೆ ನಿಮ್ಮನ್ನ ನಾನು ತುಂಬಾ ಸತಾಯಿಸ್ಬಿಟ್ಟೆ. ಕೆಲವಾರು ಜನದ ಹತ್ರ ನಿಮ್ಮ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಿಳಿದುಕೊಂಡು ನೀವು ಬಯಸಿದ್ದು ನಾನೇ ನಿಮ್ಮ ಬಳಿಗೆ ಹಂಬಲಿಸಿದ್ದು ಬಂದಿದ್ದೀನಿ, ಗೊತ್ತಾ? ಈ ಮಾತನ್ನ ನಾನು ನಂಬಬಹುದೇ? ನಂಬಲೇಬೇಕು. ಎಷ್ಟೇ ಆಗಲಿ ನೀವು ಗಂಡಸರು ನಿಮ್ಮ ಮನದ ಮಾತುಗಳನ್ನ ಹೇಳ್ಬಿಡ್ತೀರ. ಆದ್ರೆ ಅಂದು ನನ್ನ ಮನದ ಮಾತನ್ನ ಹೇಳೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇವತ್ತು ನನ್ನ ಮನದ ಮಾತುಗಳನ್ನ ಹೇಳೋ ಟೈಮು ಕೂಡಿ ಬಂದಿದೆ. ನೋಡಿ, ಈ ನನ್ನ ತನು ಮನ ಎಲ್ಲವನ್ನೂ ಕೂಡ ನಿಮಗಾಗಿ ಮೀಸಲಿಟ್ಟು ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ. ಹೆಸರುಪ, ನಿಜವಾದ ಪ್ರೀತಿಗೆ ಜಯವಿದೆ ಎನ್ನುವುದಕ್ಕೆ ಈ ನನ್ನ ಪ್ರೀತಿಯೇ ಸಾಕ್ಷಿ. ಲವ್ ಇಸ್ ಡಿವೈನ್, ಡಿವೈನ್ ಲವ್. ಏನು ದೈವಿಕ ಪ್ರೀತಿ. ನನ್ನ ಹಂಬಲಕ್ಕಾಗಿ ಕಾಯುತ್ತೇ ನಿಂತಿರುವೆ ಎಂದಾಗ ನನ್ನ ಹೃದಯದಲ್ಲಾಗುವ ಸಂತೋಷಕ್ಕೆ ಪಾರವೇ ಇಲ್ಲ, ಗೊತ್ತಾ? ಸರಿ, ಹಾಗಾದ್ರೆ ಅದೇ ಸಂತೋಷಕ್ಕೆ ನನ್ನನ್ನ ನಿಮ್ಮ ಜೊತೆಲಿ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ. ಕರೆದುಕೊಂಡು ಹೋಗುವುದಕ್ಕೆ ನನಗೇನು ಭಯವೇ? ನೆವರ್. ಪ್ರೀತಿಯಲ್ಲಿ ಆತುರ, ಅನುಮಾನ, ಸಿಂಪತಿ ಇರಬಾರದು. ಇನ್ನು ಈಗಷ್ಟೇ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಷ್ಟು ಬೇಗ ಮದುವೆ ಎಂದರೆ ನೋ ನೋ ನೋ. ಪ್ರೀತಿಯಲ್ಲಿ ಪ್ರೇಮಿಗಳಾದ ನಾವು ಬೆರೆತು ಮೆಂದಾಗಲೇ ಮುಂದೆ ಜೀವನ ಕಟ್ಟಿಕೊಳ್ಳುವುದಕ್ಕೆ ಸುಲಭವಾಗುತ್ತದೆ. ಹಾಗಂತ ಸಿನಿಮಾ ಥಿಯೇಟರ್ಗಳಲ್ಲಿ ಕುಣಿದು ಕುಪ್ಪಳಿಸೋಣ ಎಂದು ತಿಳಿದುಕೊಳ್ಳಬೇಡ. ಸದಾಕಾಲ ಹತ್ತಿರವಿದ್ದು ಕಣ್ಣಂಚಿನಿಂದ ಮನಸ್ಸುಗಳಿಗೆ ಪ್ರೀತಿಯನ್ನು ಒಪ್ಪಿಸೋಣ. ಮೈ ಡಿಯರ್ ಸಂದೇಶ್, ಇರಬಹುದು. ಆದ್ರೆ ಈಗ ತಾನೇ ನೀವು ಊರಿಗಂತ ಹೋಗ್ತಾ ಇದ್ರ. ಊರಿನಲ್ಲಿ ನನಗಿಂತ ಸೌಂದರ್ಯವತಿ ಹಾಗೂ ರೂಪವತಿ ಹೆಣ್ಣನ್ನ ನೋಡಿ ಅವಳನ್ನ ನನಗೆ ಗೊತ್ತಿಲ್ಲದೆ ಮದುವೆ ಆದ್ರೆ ನನ್ನ ಗತಿ ಏನು? ರೂಪ, ನೀನು ತಿಳಿದುಕೊಂಡಷ್ಟು ಕೆಟ್ಟವನಲ್ಲ. ಸೌಂದರ್ಯಕ್ಕಾಗಲಿ, ಹಣಕ್ಕಾಗಲಿ, ಅಂತಸ್ತಿಗಾಗಲಿ ನನ್ನನ್ನೇ ನಾನು ಮಾರಿಕೊಳ್ಳುವವನಲ್ಲ ಈ ಸಂದೇಶ್. ನೀನು ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿದಾಗಲೂ ನನ್ನ ಕೆಟ್ಟ ಆಲೋಚನೆ ಮಾಡಿದವನಲ್ಲ. ಈಗೇಕೆ ನಾ ಆಲೋಚನೆ ಮಾಡಲಿ, ನೀನೇ ಹೇಳು. ಸಂದೇಶ್, ನನ್ನ ಪ್ರೀತಿಯನ್ನೇ ನಿಮಗೆ ಮುಡುಪಾಗಿಟ್ಟಿದ್ದೀನಿ. ನಿಮ್ಮನ್ನೇ ನಂಬಿರುವ ನನ್ನ ಪ್ರೀತಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೋಸವನ್ನು ಮಾತ್ರ ಮಾಡಬೇಡಿ. ನಿಷ್ಕಳಂಕವಾದ ಪ್ರೀತಿಯಿಂದ ಈ ಗಂಡಿನ ಹೃದಯವನ್ನು ಪ್ರವೇಶಿಸುತ್ತಿರುವ ಓ ನನ್ನಲ್ಲೇ ಯಾವ ಸನ್ನಿವೇಶದಲ್ಲಿಯೂ ನನಗೆ ಮೋಸ ಮಾಡಲಾರೆ. ಈಗಲೂ ಸಹ ನನ್ನ ಹೃದಯವನ್ನು ತೆಗೆದು ನೋಡು. ರೂಪ ಎನ್ನುವ ಎರಡಕ್ಷರದ ಬಡಿತ ಮಿಡಿತವಾಗಿರುತ್ತದೆ. ಛೇ, ಮಾತಿನ ಬರದಲ್ಲಿ ಮುಖ್ಯವಾದದನ್ನೇ ಬರೆದಿದ್ದೆ. ಏನಿದು ಅಂತ ಹೇಳಿ. ನಿನ್ನ ಅನುರಾಗದ ಸಿಹಿ ಮುತ್ತಿನ ಕಾಣಿಕೆಯಾಗಿ. ಇಂಥ ರಸಿಕತೆ ಮತ್ತೆ ಈ ನಿಮ್ಮ ತುಂಟಾಟಕ್ಕೆ ನೀವು ಕಡಿಮೆ ಇಲ್ಲ ನೋಡಿ. ಮತ್ತೆ ಮಾಡಲಿ ರೂಪ, ಈ ನಮ್ಮ ಚಂದ್ರದ ಮೈಮಾಟ, ಈ ನಿನ್ನ ಮುಖಕಾಂತಿಯ ಸೌಂದರ್ಯ ಪ್ರಿಯತಮರಿಗೆ ಪ್ರೀತಿಯ ವಿಷಯ ಹೇಳಿದ ಮೇಲೆಯೂ ಹಾಗೆ ಕಳಿಸಿಕೊಳ್ಳುವುದುಂಟೆ. ಕಮಾಂಡ್ ಡಾರ್ಲಿಂಗ್.